ನನ್ನ ಹತ್ರ ಡ್ರೈವಿಂಗ್ ಬರೋರಿಗೆ ನಾನು 2,000 ಕೊಡ್ತೀನಿ ಕಣಯ್ಯ. ನಿನ್ನ ಡ್ರೈವಿಂಗ್ ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ 200 ಎಕ್ಸ್ಟ್ರಾ ತಗೋ. ಥ್ಯಾಂಕ್ ಯು ಸರ್, ನನಗೆ ಇಷ್ಟೇ ಸಾಕು, ಅದನ್ನು ನೀವೇ ಇಟ್ಕೊಳ್ಳಿ. ನನ್ನ ನಂಬಿ ಕೆಲಸ ಕೊಟ್ರಲ್ಲ. ಅಮ್ಮ ಏನ್ ಮಾತಾಡೋದಮ್ಮ? ಏನ್ ಮಾತಾಡೋದು ಅಂದ್ರೆ ಹಾ ನೀವು ತುಂಬಾ ಮುದ್ದಾಗಿದ್ದೀರಾ ಅಂತ ಹೇಳ್ದ. ಅಣ್ಣ, ನಿಂಗೆ ಯಾವ್ದೋ ಅನ್ನೋನ್ ನಂಬರ್ ಇಂದ ಕಾಲ್ ಬರ್ತಾ ಇದೆ ನೋಡು. ಅದ್ ಯಾರ್ ಕಾಲ್ ಅಂತ ಸ್ವಲ್ಪ ನೋಡು ರಕ್ಷು. ಅಣ್ಣ, ನನ್ನ ಅಪ್ಪನ್ಗೆ ಲೆಕ್ಕ ಕೊಡ್ತಿದ್ದೀನಿ ತಾನೆ. ರಕ್ಷಾ, ಯಾವ್ದೋ ಆಫೀಸ್ ಕಾಲ್ ಇರಬೇಕು, ರಿಸೀವ್ ಮಾಡು, ಮಾತಾಡೋಣ. ಹಲೋ. ನೀವು ತುಂಬಾ ಮುದ್ದಾಗಿದ್ದೀರಾ. ಅಯ್ಯಯ್ಯೋ, ಬೆಳಿಗ್ಗೆ ತಾನೇ ಪ್ರಿಯವ್ರ ಅಮ್ಮ ನನ್ನ ಹತ್ರ ನಂಬರ್ ಇಸ್ಕೊಂಡ್ರಲ್ಲ, ಪ್ರಿಯಾನೇ ಕಾಲ್ ಮಾಡಿರೋದ? ಕೇಶವ, ಪ್ಲೀಸ್ ಫೋನ್ ಕೊಡು. ಅಣ್ಣ, ನೀನ್ ಕೇಳಿದ್ರೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಆದ್ರೆ ಫೋನ್ ಮಾತ್ರ ಕೊಡಲ್ಲ. ಕೇಶವ, ಪ್ರಿಯಾ ಅವ್ರ ಕಾಲ್ ಮಾಡಿರೋದು. ಅಣ್ಣ, ಪ್ರಿಯಾ ಫೋನ್ ಮಾಡಿದ್ದಾರೆ, ಜಾಸ್ತಿ ಲೇಟ್ ಮಾಡ್ಬೇಡ, ಮಾತಾಡು. ಅನ್ಬಿಟ್ಬೇಡ. ಅಮ್ಮ ಯಾರು ಮಾತಾಡ್ತಿಲ್ಲಮ್ಮ. ಮಾತಾಡು. ಹಲೋ. ಹಲೋ, ಯಾರು? ನಾನು ಮಾಧವ. ಮತ್ತೆ ಅವಾಗ್ಲೇ ಮಾತಾಡಿದ್ದು? ಅದು ನಮ್ಮಪ್ಪ. ಊಟ ಆಯ್ತಾ? ಇಲ್ಲ, ಈಗ ಮಾಡ್ಬೇಕು. ನಿಮ್ದು? ಇನ್ನೂ ಇಲ್ಲ. ಏನ್ ಅಡ್ಗೆ ಮಾಡಿದ್ದಾರೆ ಮನೇಲಿ? ತಿಳಿ ಸಾರು, ನೀರ್ ಮಜ್ಜಿಗೆ. ನಿಮ್ಮನೇಲಿ? ನಮ್ಮನೇಲಿ ಸಾಂಬಾರು, ಸೊಪ್ಪಿನ ಪಲ್ಯ. ಅಣ್ಣ, ಈ ಸೊಪ್ಪು ಸದೆ ಬಗ್ಗೆ ಮಾತಾಡೋದ್ ಬಿಟ್ಟು ಬೇರೆ ಏನಾದ್ರು ರೊಮ್ಯಾಂಟಿಕ್ ಆಗಿ ಮಾತಾಡು. ಸ್ನಾಕ್ಸ್ ಏನಾದ್ರು ತಿಂದ್ರಾ? ಏಯ್, ಬೇರೆ ಏನಾದ್ರು ಮಾತಾಡೆ. ಅವಾಗಿಂದ ತಿಳಿ ಸಾರು, ನೀರ್ ಮಜ್ಜಿಗೆ, ಏನ್ ಇದು? ವೀಣಾ ವೀಣಾ ವೀಣಾ, ತಪ್ಪು ಇವಳು ಅಲ್ಲ ಕಣೆ, ತಪ್ಪು ನಮ್ದು. ಇವಳಿಗೆ ಹೊರಗಿನ ಪ್ರಪಂಚನೇ ಗೊತ್ತಾಗ್ತಿರೋ ಹಾಗೆ ಅದ್ಭುತವಾಗಿ ಬೆಳೆಸ್ಬಿಟ್ಟಿದೀವಿ. ಮಾತಾಡು ಮಾತಾಡು ಅಂದ್ರೆ ಏನ್ ಮಾತಾಡ್ಲಮ್ಮ? ಹಾ, ನಾನ್ ನೋಡಕ್ ಚೆನ್ನಾಗಿದ್ದೀನಿ ಅಂತ ಕೇಳು. ನಮ್ಮಮ್ಮ ನೋಡಕ್ ಚೆನ್ನಾಗಿದ್ದಾರಾ? ಏನಾಯ್ತಮ್ಮ? ನಂಗೆ ನೋಡಕ್ ಚೆನ್ನಾಗಿದ್ಯಾ ಅಂತ ಕೇಳಿ. ಓ, ಸಾರಿ. ಏನು? ನಿಮ್ ಅಮ್ಮನ? ಅಂದ್ರೆ ನಾನ್ ನೋಡಕ್ ಚೆನ್ನಾಗಿದ್ದೀನ ಅಂತ ಕೇಳ್ದೆ. ಅಣ್ಣ, ಇಂಥ ಚಾನ್ಸ್ ಯಾರಿಗೂ ಸಿಗಲ್ಲ ಕಣೋ. ಚೆನ್ನಾಗಿದ್ಯಾ ಅಂತ ಹೇಳು. ಹಲೋ, ಇದೀರಾ? ನಾನ್ ನೋಡಕ್ ಚೆನ್ನಾಗಿಲ್ವಾ? ಅದು ನಾನ್ ಆಮೇಲೆ ಹೇಳ. ಯಾಕೆ? ಅಣ್ಣ, ನಾನ್ ಪಂಚಾಂಗ ತೆಗೆದ್ಬಿಟ್ಟು ಯಮಗಂಡ ಕಾಲ, ರಾಹು ಕಾಲ ಯಾವಾಗಿದೆ ಅಂತ ಹೇಳಿ ಒಂದು ಮುಹೂರ್ತ ಇಟ್ಬಿಡ್ತೀನಿ, ಅವಾಗ ಹೇಳು, ಸರಿನಾ? ಓಕೆ, ಗೊತ್ತು ಈಗಲೇ ಹೇಳೋ. ನೀವು ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದೀರಾ. ನೀವು ನೋಡೋದಕ್ಕೆ ಚೆನ್ನಾಗಿದ್ದೀರಾ. ನೀವು ಅಂದ್ರೆ ನನ್ಗಿಷ್ಟ ಅಂತ ಹೇಳು. ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ. ನಮ್ಮಪ್ಪಂಗ್ ನೀವಂದ್ರೆ ತುಂಬಾ ಇಷ್ಟ. ಈಗ ನಾನೇನ್ ತಪ್ಪು ಮಾಡ್ದೆ? ನೀನೇನು ತಪ್ಪು ಮಾಡ್ಲಿಲ್ಲಮ್ಮ. ನಮ್ದೇ ತಪ್ಪು ತಾಯಿ, ಮಾತಾಡು. ಹಲೋ, ನೀವ್ ಯಾಕೆ ಮಧ್ಯದಲ್ಲಿ ಮಾತಾಡ್ತಾ ಇಲ್ಲ? ಅಲ್ಲಿ ಯಾರಾದ್ರೂ ಇದ್ದಾರಾ?
ಹಾಗೇನಿಲ್ಲ, ನನಗೆ ನಿಮ್ಮ ಜೊತೆ ನಿಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆಗ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಶಾಕ್ ಆಯ್ತಷ್ಟೆ. ಅದು ಅದನ್ನ ಕೇಳು, ಆ ವಿಷಯ ಕೇಳು. ಯಾವ್ದಮ್ಮ? ಅದೇ ಕಣೆ, ನಾನು ನಿಮ್ಮನ್ನ ರೀ ಅಂತ ಕರೀಲ ಅಂತ ಕೇಳು. ಕೇಳು ಕೇಳು. ನಾನು ನಿಮ್ಮ ಹತ್ರ ಏನೋ ಕೇಳ್ಬೋದಾ? ಏನು ಕೇಳ್ತೀರಾ? ನಾನು ನಿಮ್ಮನ್ನ ರೀ ಅಂತ ಕರಿಬೋದಾ? ಏನಣ್ಣ ಕರಿಬೋದಾ? ಹಲೋ ಹಲೋ, ಇದ್ದೀರಾ? ನಾನು ನಿಮಗೆ ನಾಳೆ ಕಾಲ್ ಮಾಡ್ತೀನಿ. ಅಮ್ಮ ಅಪ್ಪ ಕಾಲ್ ಕಟ್ ಮಾಡ್ಬಿಟ್ರು. ಕೇಳಿಸ್ತಮ್ಮ. ನೀವ್ ಹೇಳ್ಕೊಟ್ಟಾಗೆ ಕೇಳಿದ್ನಲ್ಲಮ್ಮ. ತುಂಬಾ ಚೆನ್ನಾಗಿ ಕೇಳಿದ್ಯಮ್ಮ, ಸಂತೋಷ ಆಯ್ತು. ವೀಣಾ, ಹೋಗ್ಲಿ ಬಿಡೆ. ಇಷ್ಟು ದಿನದ ಮೇಲಾದರೂ ನನ್ನ ಮಗಳು ಒಬ್ಬ ಹುಡುಗನ ಜೊತೆ ಮಾತಾಡೋದಲ್ಲ. ನೀನು ನನ್ನ ಮಗಳಮ್ಮ. ನಾಳೆ ಹಾಲ್ ಟಿಕೆಟ್ ಕೊಡ್ತಾರೆ, ಆದ್ರೆ ನನಗೆ ಎಕ್ಸಾಮ್ ಫೀಸ್ ಕಟ್ಟಕ್ಕಾಗಲ್ಲ. ಅಂದ್ಮೇಲೆ ನಾಳೆ ಹಾಲ್ ಟಿಕೆಟು ಇಲ್ಲ, ಇನ್ಮೇಲೆ ಕಾಲೇಜು ಇಲ್ಲ. ಅಂದ್ರೆ ಎಲ್ಲ ಇವತ್ತಿಗೆ ಮುಗೀತು. ನಾನು ತಗೊಂಡಿದ್ ಒಂದೇ ಒಂದು ರಾಂಗ್ ಡಿಸಿಷನ್ ಇಂದ ನನ್ ಜೀವನನೇ ಹಾಳಾಗ್ತಿದ್ಯಲ್ಲ. ಆ ಸಿದ್ದು ನಂಗೆ ಮೋಸ ಮಾಡ್ದ, ಆದ್ರೆ ನನ್ ಓದಿ ನನ್ ಕಾಲ್ ಮೇಲೆ ನಾನ್ ನಿಂತ್ಕೊಳ್ಳೋಣ ಅಂದ್ರೆ ಹಿಂಗಾಗೋಯ್ತಲ್ಲ. ಈ ಟೈಮಲ್ಲಿ ವಲ್ಲಭ ಆದ್ರೂ ನನ್ ಜೊತೆ ಇದ್ದಿದ್ರೆ ಅವ್ರ ಜೊತೆ ಜಗಳ ಮಾಡಿ ಆದ್ರೂ ನನ್ ಮನ್ಸ್ ಹಗುರ ಮಾಡ್ಕೊಂಬೋದಿತ್ತು. ಛೆ! ಸರ್, ಪ್ರಯಾಣ ಎಲ್ಲ ಸೇಫ್ ಆಗೈತಲ್ಲ ಸರ್? ಚೆನ್ನಾಗಿ ಕಾರ್ ಓಡಿಸಿನಲ್ಲ ಸರ್? ಹೇಯ್, ಚೆನ್ನಾಗೇ ಓಡಿಸ್ತೀಯಲ್ಲಪ್ಪ. ನಿನ್ನೆ ಎಲ್ರಿಗೂ ಹೇಳಂಗೆ ನಿನ್ಗೆ ಹೇಳ್ದೆ. ಯಾಕೆಂದ್ರೆ ನೀನು ಇನ್ನೂ ಚಿಕ್ಕ ಹುಡುಗ ಅಲ್ವಾ, ಹೆಂಗ್ ಓಡಿಸ್ತೀವಿ ಅಂತ ಭಯ ಆಯ್ತು ನನಗೆ. ಸಖತ್ತಾಗಿ ಓಡಿಸ್ತೆ. ಸರಿ, ಈಗ ಹೇಳಿ ಎಷ್ಟು ಕೊಡ್ಲಿ? ಸರ್, ನಿಜ ಹೇಳ್ತಾ ಇದ್ದೀನಿ, ನನಗೆ ಇದು ಡ್ರೈವಿಂಗ್ ಎಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ಸರ್. ಡ್ರೈವರ್ಸ್ ಎಷ್ಟು ತಗೊಳ್ತಾರೆ ಅನ್ನೋದು ಗೊತ್ತಿಲ್ಲ. ನಿಮ್ಗೆ ಎಷ್ಟಾಗುತ್ತೋ ಯೋಚನೆ ಮಾಡ್ಕೊಡಿ ಸರ್. ಹೌದಾ? ಸರಿ. ತಗೋ. ನನ್ನ ಹತ್ರ ಡ್ರೈವಿಂಗ್ ಬರೋರಿಗೆ ನಾನು 2,000 ಕೊಡ್ತೀನಿ ಕಣಯ್ಯ. ನಿನ್ನ ಡ್ರೈವಿಂಗ್ ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ 200 ಎಕ್ಸ್ಟ್ರಾ ತಗೋ. ಥ್ಯಾಂಕ್ ಯು ಸರ್. ನನಗೆ ಇಷ್ಟೇ ಸಾಕು, ಅದನ್ನು ನೀವೇ ಇಟ್ಕೊಳ್ಳಿ. ನನ್ನ ನಂಬಿ ಕೆಲಸ ಕೊಟ್ರಲ್ಲ, ತುಂಬ ಹೆಲ್ಪ್ ಆಯ್ತು. ಬರ್ತೀನಿ ಸರ್. ಮತ್ತೆ ಯಾವತ್ತಾದ್ರೂ ಡ್ರೈವರ್ ಬೇಕು ಅಂದರೆ ನನಗೆ ಕಾಲ್ ಮಾಡಿ. ಥ್ಯಾಂಕ್ ಯು ಸರ್. ಒಂದು ನಿಮಿಷ. ಏನಪ್ಪ, ನಿನ್ನೆ ನಾನು ಹಂಗೆ ಮಾತಾಡಿದೆ ಅಂತ ಬೇಜಾರು ಮಾಡ್ಕೋಬೇಡ. ನಿನಗೆ ಕೆಲಸದ ಅವಶ್ಯಕತೆ ಜಾಸ್ತಿ ಇದೆಯಾ? ಇದೆ ಸರ್. ನೀವು ಕೆಲಸ ಕೊಟ್ಟರೆ ಖಂಡಿತ ಚೆನ್ನಾಗಿ ಮಾಡ್ತೀನಿ. ಆಯ್ತಪ್ಪ. ನೋಡು, ನಮ್ಮ ಈ ಫುಡ್ ಡೆಲಿವರಿ ಕೆಲಸದಲ್ಲಿ ಕೈ ಬಾಯಿ ಶುದ್ಧವಾಗಿರ್ಬೇಕು. ನೋಡು, ಆನ್ ಟೈಮ್ಗೆ ಡೆಲಿವರಿ ಮಾಡಬೇಕು. ಪದೇ ಪದೇ ಅವ್ರಿಗೆ ಫೋನ್ ಮಾಡಿ ಲೊಕೇಶನ್ ಕೇಳಿ ಅವ್ರಿಗೆ ಇರಿಟೇಟ್ ಮಾಡೋ ಆಗಿಲ್ಲ. ಹಂಗೆ ತುಂಬಾ ಇಂಪಾರ್ಟೆಂಟು. ಏನಂದ್ರೆ ಫುಡ್ನ ತಿನ್ಕೊಳ್ಳೋ ಆಗಿಲ್ಲ. ಆರ್ಡರ್ ಮಾಡಿದವ್ರ ಕೈಗೆ ನೀಯತ್ತಾಗಿ ಒಪ್ಪಿಸ್ಬೇಕು. ಎಷ್ಟೋ ಜನ ಈ ಕೆಲಸ ಮಾಡಿ ನಮ್ಮ ಕಂಪ್ನಿಗೆ ಕೆಟ್ಟ ಹೆಸರು ತಂದಿದ್ದಾರೆ. ನೀನ್ ಹಂಗ್ ಮಾಡಬಾರ್ದು ಏನೋ. ಸರಿ ಸರ್, ನಾನು ನಿಯತ್ತಾಗಿ ಕೆಲಸ ಮಾಡ್ತೀನಿ. ಸರಿ, ಸಂಬಳ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀಯಾ? ಸರ್, ನಾನು ಆಗಲೇ ಹೇಳ್ದಾಗೆ ಈ ಕೆಲಸಕ್ಕೆ ಎಷ್ಟು ಸಂಬಳ ಕೊಡ್ತಾರೆ ಅಂತ ನಂಗೆ ಐಡಿಯಾ ಇಲ್ಲ. ನೀವೇ ಒಂದು ಫಿಕ್ಸ್ ಮಾಡಿ ಹೇಳ್ಬಿಡಿ ಸರ್. ಪಾರ್ಟ್ ಟೈಮ್ ಜಾಬ್ ಇದು, ದಿನಕ್ಕೆ 5 ಅವರ್ ಕೆಲಸ. 13,000 ಫಿಕ್ಸ್, ಸರಿನಾ? ಸರಿ ಸರ್, ಓಕೆ. ಪ್ರತಿ ತಿಂಗಳು ನನ್ನ ಕಡೆಯಿಂದ ನಿನಗೆ 13,000 ರೂಪಾಯಿ ಬರುತ್ತೆ. ನಿನ್ ಟಿಪ್ಸ್ ಎಲ್ಲ ಬರುತ್ತೆ, ಅದು ನಿನ್ಗೆ ಎಕ್ಸ್ಟ್ರಾ. ಸರಿ ಸರ್, ಓಕೆ. ಹಂಗಿದ್ರೆ ದಿನ 4 ಗಂಟೆಗೆ ಬಂದ್ಬಿಡು. ಡ್ರೆಸ್ ಕೋಡ್ ಇರುತ್ತೆ, ಡ್ರೆಸ್ ಹಾಕೊಂಡು ಕೆಲಸ ಶುರು ಮಾಡ್ಕೊಡ್ರೆ ಸಾಕು. ಓಕೆ ಸರ್, ಸರಿ. ಓಕೆ ಆಗಿದ್ರೆ. ಸರ್, ಇನ್ನೊಂದು ವಿಷಯ ಸರ್. ಏನ್ ಹೇಳು? ಏನಿಲ್ಲ ಸರ್, ನನಗೆ ಒಂದು 5,000 ಅಡ್ವಾನ್ಸ್ ಇದ್ರೆ ಬೇಕಿತ್ತು ಸರ್. ದುಡ್ಡಿನ ಅವಶ್ಯಕತೆ ನನಗೆ ತುಂಬ ಜಾಸ್ತಿ ಇದೆ ಸರ್. ಅಲ್ಲ, ಈಗಷ್ಟೇ ಕೆಲಸ ಕೊಟ್ಟಿದ್ದೀನಿ, ಆಗ್ಲೇ ಅಡ್ವಾನ್ಸ್ ಕೇಳ್ತಿದೀಯಲ್ಲ? ಸರ್, ಏನು ಅನ್ಕೊಂಬೇಡಿ ಸರ್, ತುಂಬ ನೀಡಿದೆ. ಸರಿ, ನಾನು ಯಾರಿಗೂ ಈ ಥರ ಫಸ್ಟ್ ಕೊಟ್ಟವನೇ ಅಲ್ಲ.
ನಿನ್ನ ನೋಡಿದ್ರೆ ನಂಬೇಕು ಅನಿಸ್ತಾ ಇದೆ. ಪ್ರಾಮಾಣಿಕ ಅಂತ ನಂಬಿ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರಿ ಸರಿ, ಹೊರಡು ನೀನು. ಬರ್ತೀನಿ ಸರ್. ಲೈಫಲ್ಲೇ ಮೊದಲನೇ ಸಂಬಳ ಇದು. ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ಈ ದುಡ್ಡಲ್ಲಿ ನಾವು ಅಪ್ಪನಿಗೊಂದು ಶರ್ಟ್ ತಗೊಂಡೋಗಿ ಕೊಡಬೇಕು ಅನ್ನಿಸ್ತಾ ಇದೆ. ಹಾಗೆ ಅಪ್ಪ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಬೇಕು ಅನ್ನಿಸ್ತಿದೆ. ಆದರೆ ಅವರು ನನ್ನ ಮಾತನ್ನು ಕೇಳಿಸ್ಕೊಳ್ಳಲ್ಲ, ನಾನು ಕೊಟ್ಟಿದ್ನು ಇಸ್ಕೊಳ್ಳಲ್ಲ. ನಮ್ಮಪ್ಪ ಯಾವಾಗಲೂ ಒಂದು ಹೇಳರು, ಕಷ್ಟಪಟ್ಟು ದುಡಿಯೋದ್ರಲ್ಲಿರೋ ಸುಖ, ನೆಮ್ಮದಿ, ಶಾಂತಿ ಅದು ಬೇರೆನೆ ಅಂತ. ಅಯ್ಯೋ ದೇವ್ರೆ, ಎಲ್ಲ ಹೋಗ್ಬಿಟ್ಟ ಇವನು. ಬೆಳಗಿನ ಜಾವದಷ್ಟೊತ್ತಿಗೆ ಬರ್ತೀನಿ ಅಂದಿದ್ದ, ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ನನಗೆ ಯಾಕೋ ಗಾಬರಿ ಆಗ್ತಾ ಇದೆ. ವಲ್ಲಭ ಎಲ್ಲಿಗೂ ಹೋಗಿದೆ? ಬೆಳಗಿನ ಜಾವ ಬರ್ತೀನಿ ಅಂತ ಹೇಳಿ ಈಗ ಬರ್ತಿದ್ಯಲ್ಲೋ. ಮನೇಲಿ ಎಲ್ರಿಗೂ ಗಾಬರಿ ಆಗಲ್ವಾ? ಅಲ್ಲ ಕಣೋ, ರಾತ್ರಿ ಪೂರ್ತಿ ಮನೆಗೆ ಬರ್ದೆ ಹೋದ್ರೆ ಏನ್ ಅನ್ಕೋಬೇಕು? ಅದ್ ಯಾವ ಫ್ರೆಂಡೋ, ಅದೆಲ್ಲ ಹೋಗಿತ್ತು ಹೇಳೋದಾದ್ರು ಸರಿಯಾಗಿ ಹೇಳೋಗ್ಬೇಕು ತಾನೆ. ಅಲ್ಲವಾ, ನಾನ್ ನಿನ್ನ ಹತ್ರನೇ ಮಾತಾಡ್ತಿರೋದು ಕಣೋ. ನನಗೆ ಗೊತ್ತು ನೀನ್ ನನ್ನ ಹತ್ರ ಮಾತಾಡ್ತಿಲ್ಲ ಅಂತ ಗೊತ್ತು. ಆದ್ರೆ ಇಂಥ ವಿಚಾರಗಳನ್ನಾದ್ರೂ ಹೇಳೋಗ್ಬೇಕಲ್ವೇನೋ?